ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಹೇಳಿದ್ದಾರೆ ಗುರು, ಒಂದು ವೇಳೆ ಅಭ್ಯರ್ಥಿಯು ಚಾಯ್ಸ್ 1 ತೆಗೆದುಕೊಳ್ಳದೆ ಮೂರನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದ್ದಲ್ಲಿ ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟನ್ನು ರು. 5,000 ದಂಡ ಪಾವತಿ ಮಾಡಿ ರದ್ದುಪಡಿಸಿಕೊಂಡು ಮೂರನೇ ಸುತ್ತಿನಲ್ಲಿ ಲಾಗಿನ್ ಮಾಡಿ ಹೊಸದಾಗಿ ನೋಂದಣಿ ಶುಲ್ಕವನ್ನು ಪಾವತಿಸಿ ಭಾಗವಹಿಸಬಹುದು ಅಂತ ಮೆನ್ಷನ್ ಮಾಡಿದ್ದಾರೆ ಅಲ್ಲ. ಇಲ್ಲಿ ಚಾಯ್ಸ್ 1 ತೆಗೆದುಕೊಳ್ಳದೆ ಇದ್ರೆ ಅಂತ. ಬಟ್ ಯಾವ ಚಾಯ್ಸ್ ತಗೋಬೇಕು ಅಂತ ಸಹ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿಲ್ಲ. ಮತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ ಅದು 5,000 ಫೀ ಪೇ ಮಾಡಕ್ಕೂ ಸಹ ಅವ್ರು ಏನೋ ಡೀಟೇಲ್ಸ್ ನ ಕೊಟ್ಟಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಚಾಯ್ಸ್ 1 ಮತ್ತೆ ಚಾಯ್ಸ್ 4 ಇದೆ, ಆಯ್ತಾ. ಚಾಯ್ಸ್ 1 ಏನ್ ಹೇಳುತ್ತೆ ಹೇಳಿ ಇಲ್ಲಿ. Satisfied, I am 100% satisfied with the seat allotted in the second round and I will join the college. I do not need any change. I do not want to participate in the next round for courses like UG NEET, medical or dental or homeopathy or UG CET, engineering or architecture or farm science or veterinary or pharmacy or BSc nursing. ಓಕೆನಾ. ಮತ್ತೆ ನ್ಯಾಚುರೋಪತಿ ಅಂಡ್ ಯೋಗ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್, ಡಿ ಫಾರ್ಮಾ ಎಕ್ಸೆಟ್ರಾ ಅಂತ ಇದೆ. ಇಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ನೋಡಿ, ಐ ಡು ನಾಟ್ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ ದ ನೆಕ್ಸ್ಟ್ ರೌಂಡ್ ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿದೆ. ರೈಟ್. ಚಾಯ್ಸ್ 1 ಕೊಟ್ರೆ ನಾನು ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ, ಆ ರೀತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಐ ಶುಡ್ ನಾಟ್ ಕನ್ಸಿಡರ್ಡ್ ಫಾರ್ ಸೀಟ್ ಅಲಾಟ್ಮೆಂಟ್ ಇನ್ ಎನಿ ಆಫ್ ದ ನೆಕ್ಸ್ಟ್ ರೌಂಡ್ಸ್ ಅಂತ ಸಹ ಇಲ್ಲಿ ಹೇಳಿದ್ದಾರೆ, ನೋಡ್ಬೋದು. ಐ ಕನ್ಫರ್ಮ್ ದಟ್ ಐ ವಿಲ್ ಪೇ ದ ಫೀ ಫಾರ್ ದ ಸೀಟ್ ಅಲಾಟೆಡ್ ಇನ್ ದ ಸೆಕೆಂಡ್ ರೌಂಡ್. Download the confirmation slip and then get the OTP through the college portal. Login by online face recognition, verify the eligibility, download the admit card and get the admission within the stipulated date ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. Candidate who select choice 1 should get admitted to the allotted seat. If they are interested in seat upgradation, they can participate in the third round allotment by logging in. ಥರ್ಡ್ ರೌಂಡ್ ಅಲ್ಲೂ ಸಹ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಬಟ್ ಇವಾಗ ಅಡ್ಮಿಷನ್ ಆಗಿ ಅಂತ ಹೇಳಿದ್ದಾರೆ ಅಲ್ವಾ. ಮತ್ತೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಚಾಯ್ಸ್ 1 ತೆಗೆದುಕೊಳ್ಳದೆ ಮೂರನೇ ಸುತ್ತಿನಲ್ಲಿ ಭಾಗವಹಿಸಲು ಇಚ್ಛಿಸಿದ್ದಲ್ಲಿ ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟ್ ಅನ್ನು ರು. 5,000 ದಂಡ ಪಾವತಿ ಮಾಡಿ ರದ್ದುಪಡಿಸಿಕೊಂಡು ಮೂರನೇ ಸುತ್ತಿನಲ್ಲಿ ಲಾಗಿನ್ ಮಾಡಿ ಹೊಸದಾಗಿ ನೋಂದಣಿ ಶುಲ್ಕವನ್ನು ಪಾವತಿಸಿ ಭಾಗವಹಿಸಬಹುದು. ಅಂದ್ರೆ ಇವಾಗ ನಾವು ಚಾಯ್ಸ್ 4 ಕೊಡ್ಬೇಕಾ ಅಥವಾ ಚಾಯ್ಸ್ 1 ಕೊಡ್ದೇನೆ ಇರ್ಬೇಕಾ? ಇದು ಇಲ್ಲಿ ಕ್ಲಾರಿಟಿ ಇಲ್ಲ. ಓಕೆನಾ. ಮತ್ತೆ ಇಲ್ಲಿ ನನಗೆ ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು 100% ಸಂಪೂರ್ಣವಾಗಿ ಇಷ್ಟವಾಗಿದ್ದು ನಾನು ಕಾಲೇಜಿಗೆ ಸೇರುತ್ತೇನೆ. ನನಗೆ ಯಾವುದೇ ಬದಲಾವಣೆ ಅವಶ್ಯಕತೆ ಇರುವುದಿಲ್ಲ. ಮುಂದಿನ ಸುತ್ತುಗಳಲ್ಲಿ UG NEET, ವೈದ್ಯಕೀಯ ಅಥವಾ ದಂತವೈದ್ಯಕೀಯ ಅಥವಾ ಆಯುಷ್ ಅಥವಾ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಫಾರ್ಮ್ ಸೈನ್ಸ್, ವೆಟರ್ನರಿ, ಫಾರ್ಮಸಿ, BSc ನರ್ಸಿಂಗ್, ನ್ಯಾಚುರೋಪತಿ ಮತ್ತು ಯೋಗ, ಅಲೈಡ್ ಹೆಲ್ತ್ ಸೈನ್ಸ್, ಡಿ ಫಾರ್ಮಾ ಮುಂತಾದ ಕೋರ್ಸುಗಳಿಗೆ ಭಾಗವಹಿಸಲು ಸಹ ನನಗೆ ಇಷ್ಟವಿರುವುದಿಲ್ಲ. ಆದ್ದರಿಂದ ನನ್ನನ್ನು ಮುಂದಿನ ಯಾವುದೇ ಸುತ್ತುಗಳಲ್ಲಿ ಸೀಟು ಹಂಚಿಕೆಗೆ ಪರಿಗಣಿಸಬಾರದು. ನಾನು ಎರಡನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಶುಲ್ಕವನ್ನು ಪಾವತಿಸಿ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಂಡು ನಂತರ ಕಾಲೇಜಿನ ಪೋರ್ಟಲ್ ಲಾಗಿನ್ ಮೂಲಕ OTP ಪಡೆದು ಆನ್ಲೈನ್ ಫೇಸ್ ರೆಕಗ್ನಿಷನ್ ಮಾಡಿ ಪ್ರವೇಶ ಆದೇಶ ಡೌನ್ಲೋಡ್ ಮಾಡಿ ನಿಗದಿತ ದಿನಾಂಕದೊಳಗೆ ಪ್ರವೇಶ ಪಡೆಯುತ್ತೇನೆ ಎಂದು ದೃಢೀಕರಿಸುತ್ತೇನೆ. ಪರಿಣಾಮ ಮುಂದಿನ ಯಾವುದೇ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹತೆ ಇರುವುದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ. ನಾಟ್ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ಇಲ್ಲಿ ಸ್ಟೆಪ್ಸ್ ಟು ಬಿ ಫಾಲೋಡ್ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್. ಫಸ್ಟ್ ಸ್ಟೆಪ್ ಬಂದು ಫೀ ಪೇಮೆಂಟ್ ಇರುತ್ತೆ. ಸೆಕೆಂಡ್ ಸ್ಟೆಪ್ ಬಂದು ಡೌನ್ಲೋಡ್ ದ ಕನ್ಫರ್ಮೇಶನ್ ಸ್ಲಿಪ್ ಇರುತ್ತೆ. ರಿಪೋರ್ಟಿಂಗ್ ಟು ದ ಕಾಲೇಜ್ ಇನ್ ಪರ್ಸನ್ ಫಾರ್ ಅಡ್ಮಿಷನ್ ವಿತ್ ಆಲ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂಡ್ ಮೊಬೈಲ್ ಇರುತ್ತೆ. ಆನಂತರ ಫಸ್ಟ್ ಸ್ಟೆಪ್ ಬಂದು ವೆರಿಫಿಕೇಶನ್ ಆಫ್ ದ ಫೋಟೋ ಫೇಸ್ ರೆಕಗ್ನಿಷನ್, ದೆನ್ ವೆರಿಫಿಕೇಶನ್ ಆಫ್ ದ OTP ಸೆಂಡ್ ಟು ದ ಕ್ಯಾಂಡಿಡೇಟ್ಸ್ ಮೊಬೈಲ್ ನಂಬರ್ ವಿಯಾ ವಾಟ್ಸ್ಆಪ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನು ಫಿಫ್ತ್ ಸ್ಟೆಪ್ ಬಂದು ಆಫ್ಟರ್ OTP ವೆರಿಫಿಕೇಶನ್ ದ ಕಾಲೇಜ್ ಅಥಾರಿಟಿ ವಿಲ್ ಬಿ ಏಬಲ್ ಟು ಡೌನ್ಲೋಡ್ ದ ಅಡ್ಮಿಷನ್ ಆರ್ಡರ್ ಫ್ರಮ್ ದೇ ಲಾಗಿನ್ ಪೋರ್ಟಲ್ ಅಂತಾನು ಸಹ ಮೆನ್ಷನ್ ಮಾಡಿದ್ದಾರೆ. ಓಕೆನಾ. ರೈಟ್. ಮತ್ತೆ ಇಲ್ಲಿ admissions will be considered final only after all the above steps are followed ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಚಾಯ್ಸ್ 4 ಇಲ್ಲಿ ನೋಡಿ ಗೈಸ್ ಮೆನ್ಷನ್ ಮಾಡಿದ್ದಾರೆ. I am not satisfied with the seat allotted to me by KEA and I have secured admission through another institution or process. Therefore, I wish to withdraw
from the KEA counseling process and request that I should not be considered for the seat allotment in any further rounds ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಇಂಪ್ಲಿಕೇಶನ್ ಕೊಟ್ಟಿದ್ದಾರೆ. ಇಂಪ್ಲಿಕೇಶನ್ not eligible to participate UGCET 2026 subsequent round and no hold on the allotted seat and seat allotted earlier will get cancelled ಅಂತ ಇದೆ. ಓಕೆನಾ. ಇಲ್ಲಿ ಅಭ್ಯರ್ಥಿಗಳು ತಮಗೆ 2ನೇ ಸುತ್ತಿನಲ್ಲಿ ಹಂಚಿಕೆಯಾಗಿರುವ ಸೀಟು ತೃಪ್ತಿಕರವಾಗಿಲ್ಲ, ನನಗೆ ಸೀಟು ಬೇಡ ಹಾಗೂ ಮುಂದಿನ ಸುತ್ತಿನಲ್ಲಿ ಸಹ ಯಾವುದೇ ಸೀಟು ತೆಗೆದುಕೊಳ್ಳಲು ಇಷ್ಟವಿಲ್ಲ, ನಾನು ಬೇರೆ ಸಂಸ್ಥೆಯಿಂದ ಸೀಟು ತೆಗೆದುಕೊಳ್ಳುತ್ತೇನೆ ಅಂತ ಮೆನ್ಷನ್ ಮಾಡಿದಾರೆ. ಇಲ್ಲೋ ಅದೇ ಸಹ ಮೆನ್ಷನ್ ಮಾಡಿದಾರೆ, ಚಾಯ್ಸ್ ಫಾರ್ ಕ್ವಿಟ್ ಅಂತ. ಇಲ್ಲಿ ನೋಟ್ ಕೊಟ್ಟಿದ್ದಾರೆ ನೋಡಿ. ಇಫ್ ಯು ಫೇಲ್ ಟು ಎಕ್ಸರ್ಸೈಸ್ ಎನಿ ಚಾಯ್ಸ್ within the stipulated date and time, the allotted seat will be cancelled automatically without any further notice and you will not be allowed to participate in further rounds ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಇಲ್ಲಿ 5000 ಫೀ ಪೇ ಮಾಡಬೇಕು ಅಂತ ಹೇಳಿದ್ದಾರೆ, ಚಾಯ್ಸ್ 1 ಕೊಟ್ಟಿಲ್ಲ ಅಂದ್ರೆ. ಇಲ್ಲಿ 5000 ಫೀ ಪೇ ಮಾಡ್ಲಿಕ್ಕೆ ಯಾವುದೇ ಒಂದು ಸಹ ಡೀಟೇಲ್ಸ್ ಕೊಟ್ಟಿಲ್ಲ, ಯಾವುದೇ ಒಂದು ಸಹ ಮಾಹಿತಿಯನ್ನು ಕೊಟ್ಟಿಲ್ಲ. ಅದರಿಂದ ನಾವು KEAಗೆ ಏನಪ್ಪಾ ಕೇಳ್ತಿದೀವಿ ಅಂದ್ರೆ ಇದ್ರ ಬಗ್ಗೆ ಕ್ಲಾರಿಟಿ ಬೇಕು ಅಷ್ಟೇ. ಗೈಸ್ ಸಿಗೋಣ. ಇದೇ ತರ ನಿಮ್ಗೆ ಏನಾದ್ರು ಅನ್ನಿಸ್ತಾ ಇದ್ರೆ ಕಾಮೆಂಟ್ ಮಾಡಿ. ಜೊತೆಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್ ಜೈ ಹಿಂದ್, ವಂದೇ ಮಾತರಂ.